ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾನು ಮಾತಾಡ್ತಿರೋನ ಮೊದಲು ನಾನು ಪರಿಚಯ ಮಾಡ್ತೀನಿ. ಡೈರೆಕ್ಟ್ ಆಗಿ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಇವ್ರ ಪರಿಚಯ ಇರುತ್ತೆ. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಬಟ್ ನಿಮ್ಮನ್ನ ನೋಡಿದ ತಕ್ಷಣ ನಂಗೆ ಒಂದು ಕ್ವಶನ್ ಕೇಳಬೇಕು ಅಂತ ಅನಿಸ್ತು. ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ, ಗಂಟು ಮೂಟೆ ತುಂಬಾ ದೊಡ್ಡ ಮೂಟೆನೆ ಕಟ್ಟಿದ್ರೆ ನೀವು? ಅಂದ್ರೆ ಮೂಟೆ ತುಂಬಾ ದೊಡ್ಡ ಕಟ್ಟಿ ತುಂಬಾ ದಿನ ಬರ್ಲೇ ಇಲ್ಲ ವಾಪಸ್. ಗಂಟು ಮೂಟೆ ಕಟ್ಕೊಂಡು ಹೋಗೇ ಬಿಟ್ರಿ. ಲಾಂಗ್ ಗ್ಯಾಪ್ ಆಯ್ತಲ್ವಾ? ಗ್ಯಾಪ್ ಆಯ್ತು, ಹಂಗಂತ ಎಲ್ಲೋ ಹೋಗಿರ್ಲಿಲ್ಲ ಅಲ್ಲ, ಬೇರೆ ಕೆಲ್ಸಗಳು ನಡೀತಾ ಇತ್ತು. ಯಾವುದೇ ಫೀಚರ್ ಫಿಲ್ಮ್ ಮಾಡಿದಾಗ ನಾನು ಕಾಣಿಸ್ಕೊಂಡಿಲ್ಲ ಅಂದಾಕ್ಷಣ ಕಾಣೆ ಆಗಿದ್ದೀನಿ ಅಂತಲ್ಲ ಅಲ್ವಾ. ಸೊ ಈ ಸೋಷಿಯಲ್ ಮೀಡಿಯಾಲಿ ಅದೆಲ್ಲ ಅಷ್ಟು ಆಕ್ಟಿವ್ ಆಗಿ ನಾನು ಇರಲ್ಲ. ಬಿಕಾಸ್ ನನಗೆ ನನ್ನ ತಲೆ ಜೊತೆ ನಾನು ಜಾಸ್ತಿ ಇರೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೆವಿ ಕೆಲಸಗಳು ನಡೀತಾ ಇಲ್ಲ ಲಾಸ್ಟ್ 4-5 ಇಯರ್ಸಲ್ಲಿ. ಲೈಕ್ ನಮ್ಮಮ್ಮ ಹೇಳೋ ಥರ ನಾನು ದೆವ್ವ ಮೈ ಮೇಲೆ ಮೆಟ್ಕೊಂಡಂಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ಅವ್ರ ಜೊತೆ ಕೂತ್ ಕೂಡ ನಾನು ಮಾತಾಡಿ ತುಂಬ ಆರಾಮಾಗಿ ಕೂತು ಮಾತಾಡಿ ಆ ಥರ ಕೂಡ ಆಗಿಲ್ಲ, ತುಂಬ ದಿವಸ ಆಯಿತು. ಸೊ ಕೆಲಸಗಳು ನಡೀತಾ ಇದೆ, ಕಾಣಿಸ್ಕೊಂಡಿಲ್ಲ ಅಷ್ಟೇ. ಸೊ ಗಂಟು ಮೂಟೆ ಕೊಟ್ಕೊಂಡು ಎಲ್ಲೂ ಹೋಗಿಲ್ಲ. ಅಫ್ಕೋರ್ಸ್ ಅದು ರಿಲೀಸ್ ಆಗ್ತಿದ್ದಾಗೆ 2 ವರ್ಷ ಎಲ್ಲರೂ ಮನೇಲಿ ಕೂತಿದ್ರಲ್ಲ, ಕೋವಿಡ್ ಆಗಿ. ಹೌದು. ಸೊ ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ ಇವಾಗ. ಕೆಲಸಗಳು ನಡೀತದೆ. ಆ್ಯನಿಮೇಷನ್ ಮಾಡ್ತೀನಿ, ಡಾಕ್ಯುಮೆಂಟ್ರೀಸ್ ಮಾಡ್ತೀನಿ. ಆ್ಯನಿಮೇಷನ್ ಸ್ಟುಡಿಯೋ ಇದೆ ನಂದು, 2D 3D AI ಸ್ಟುಡಿಯೋ. ಅದರ ಕೆಲಸ ನಡೀತಾ ಇತ್ತು. ಕೆಂಡ ಪ್ರೊಡ್ಯೂಸ್ ಮಾಡಿದೆ ಒಂದು ಫೀಚರ್ ಫಿಲ್ಮ್. ಸುಮಾರು ಸೀರೀಸ್ಗಳಿಗೆ ಬರೆದಿದ್ದೀನಿ, ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ನಾನು NDA ಸೈನ್ ಮಾಡಿದ್ದೀನಿ, ಹಿಂದಿ, ತಮಿಳ್, ತೆಲುಗು. ಸೊ ಕೆಲಸಗಳು, ಅದು ಸ್ಕ್ರಿಪ್ಟ್ ಕೆಲಸ ನಡೀತಾ ಇದೆ. ಸೊ ಅಂಡ್ ಇನ್ನೇನೋ ಬರ್ಕೊಂಡು ಅದು ಶೂಟಿಂಗ್ ಕೂಡ ಮುಗಿಸ್ಕೊಂಡಿದ್ದೀನಿ. ಸೊ ಇವಾಗ ಅವರು ಏನು ಮಾತಾಡ್ಬೇಕಿತ್ತಲ್ಲ ಆ ಕ್ಲೂ ಸ್ವಲ್ಪ ಬಿಟ್ಕೊಟ್ರು. ಬಟ್ ಇವತ್ತು ನಮ್ಮ ಜೊತೆಗೆ ಇರೋದು ನಿರ್ದೇಶಕಿ, ನಿರ್ಮಾಪಕಿ, ನಮ್ಮ ಹೆಮ್ಮೆ, ನಮ್ಮ ಕನ್ನಡದ ಹೆಮ್ಮೆ ರೂಪಾ ರಾವ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದು ಖಂಡಿತ ನಾನು ಮಾಡೇ ಬಿಟ್ಟೆ. ಬಟ್ ಖುಷಿ ಆಗುತ್ತೆ, ಯಾಕಂದ್ರೆ ನಿಮ್ಮ ಆ ವೈಬ್ ನೋಡಿದಾಗ, ಅಂದ್ರೆ ಮಾಡಬೇಕು ಬರಿಬೇಕು ಅನ್ನೋದಕ್ಕಿಂತಲೂ ನೀವು ಮಾಡುವಂತ ನಾನು ನೋಡಿರುವಂಥದ್ದು ಜನರಿಗೆ ಹೀಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಬಿಕಾಸ್ ಅದು ವುಮೆನ್ ಹಾರ್ಟಿಂದ ಬಂದಿರೋದ್ರಿಂದನ ಗೊತ್ತಿಲ್ಲ ನನಗೆ. ಏನೇ ಕತೆ ಹೇಳಿದ್ರು ಹಿಂಗೆ ಅಕ್ಕಪಕ್ಕ ಕೂಡಿಸ್ಕೊಂಡು ಯಾರೋ ಹೇಳ್ತಾ ಇದ್ದಾರೆ ಅನ್ಸೋ ಥರ ಇರಬೇಕು, ಬೇರೆ ಎಲ್ಲೋ ನಡೀತಾ ಇದೆ ಅದು ಅಂತ ಅನ್ನಿಸ್ಬಾರ್ದು. ಸೊ ನನಗೆ ಅದು ಐ ಥಿಂಕ್ ನನ್ನ ಕತೆ ಹೇಳೋ ಸ್ಟೈಲ್ ಅದು ಅನ್ಸುತ್ತೆ. ಶುಡ್ ಬಿ ರಿಯಲಿಸ್ಟಿಕ್ ಆ್ಯಂಡ್ ಎಳೆಯಾಗಿ ಹೇಳಬೇಕು ಅಂತ, ಸಿಂಪಲ್ಲಾಗಿ ಎಳೆಯಾಗಿ. ಬಿಕಾಸ್ ಸಿನಿಮಾ ಅಂದ ತಕ್ಷಣ ಕೆಲವೊಂದು ಇಟ್ ಫೀಲ್ಸ್ ಲೈಕ್ ನಮ್ಮ ಜೀವನದಲ್ಲಿ ಲೈಕ್ ವೆರಿ ಹೈಲಿ ಡ್ರಾಮಟೈಸ್. ಅದು ಡಿಫ್ರೆಂಟ್. ಅಂದರೆ ನೋಡಿದ ತಕ್ಷಣ ಜೀಪ್ ಹಾರ್ಬಿಡುತ್ತೆ, ಅದು ಡಿಫ್ರೆಂಟ್ ಜಾನ್ರಾ. ಸೊ ನನಗೆ ಅದು ಕನೆಕ್ಟ್ ಆಗೋದಿಲ್ಲ. ಏನೇ ಮಾಡ್ರು ಬಿಲೀವಬಲ್ ಆಗಿ ಮಾಡಬೇಕು ಆ್ಯಂಡ್ ಸೆನ್ಸಿಬಲ್ ಆಗಿ ಮಾಡಬೇಕು ಅಂತ ಅಷ್ಟೇ. ಅಂದರೆ ಮನುಷ್ಯನ ಸೈಕಾಲಜಿ ಹೇಗಿರುತ್ತೆ, ಅವ್ನ ಬಿಹೇವಿಯರ್ ಯಾಕೆ, ನನಗೆ ಅದು ಇಂಟ್ರೆಸ್ಟ್ ಜಾಸ್ತಿ. ಬಟ್ ನಿಮ್ಗೆ ಅನ್ಸುತ್ತೆ ಇದು ವರ್ಕೌಟ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಂತ? ಯಾಕಂದ್ರೆ ನೀವೀಗ ಇಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿರೋದ್ರಿಂದ ಜನ ಇದನ್ನ OTT ಬಂದ್ಮೇಲೆ ಅದನ್ನ ಒಪ್ಕೋತಾರೆ. ಬಟ್ ಥಿಯೇಟರ್ಗೆ ಬರ್ತಾರಾ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ. ಆಕ್ಚುಲಿ ಬರ್ತಾರಾ ಅಥವಾ ಒಪ್ಕೊಳ್ತಾರಾ? ಯಾಕಂದ್ರೆ ಕಮರ್ಷಿಯಲ್ ಮತ್ತೆ ಆರ್ಟ್ ಫಿಲ್ಮ್ ಅಂತ ಬಂದಾಗ ನಾವು ಆ ಥರ ಡಿಫ್ರೆನ್ಶಿಯೇಟ್ ಮಾಡಿ ನಾವು ಯೋಚನೆ ಮಾಡಿರೋದಿಲ್ಲ ಅಂತ ಇರಬಹುದು ನೀವು. ಅಬ್ಸಲ್ಯೂಟ್ಲಿ. ಬಟ್ ಜನ ಅದನ್ನ ಈ ರೀತಿ ಕಮರ್ಷಿಯಲ್ ಆರ್ಟ್ ಫಿಲಮ್ ಅಂತ ಇಲ್ಲ, ಅದು ಮೀಡಿಯಾದವ್ರು ಹುಟ್ಟಾಕಿರೋ ಟ್ಯಾಗ್ ಅಷ್ಟೇ. ಎಲ್ಲ ಸಿನಿಮಾಗೂ ಕಮರ್ಷಿಯಲ್ ಅಂದರೆ ದುಡ್ಡು ಹಾಕೇ ಸಿನಿಮಾ ಮಾಡೋದು, ಯಾರೂ ಫ್ರೀಯಾಗಿ ಕೆಲಸ ಮಾಡೋದಿಲ್ಲ. ಕತೆ ಹೇಳೋ ರೀತಿ ಅಷ್ಟೇ, ಅದ್ರೊಳಗಡೆ ಆರ್ಟು ಅದು ಐ ಡೋಂಟ್ ನೋ ಎಲ್ಲಿ ಶುರು ಆಯಿತು ಅದು ಅಂತ. ಸಿನಿಮಾ ನೋಡಿದಾಗ ಇದು ನನ್ನ ಕತೆ ಅನ್ಸಿದ್ರೆ ಅದು ಒಳ್ಳೆ ಸಿನಿಮಾ ಅಷ್ಟೇ ಅಲ್ವಾ. ಇವಾಗ ಏನಾಗಿದೆ, ಸ್ಕೇಲ್, ನೀವೇನು ಹೇಳ್ತಿದ್ದೀರಾ ಕಮರ್ಷಿಯಲ್ ಅಂತ, ಅದು ಸ್ಕೇಲ್, ರೈಟ್? ಸೊ ಸ್ಕೇಲ್ ಇದ್ರೆ ಅಷ್ಟೇ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಏನು ಅವ್ರ ಮೈಂಡಲ್ಲಿದೆ ಜನಗಳು. ಬಿಕಾಸ್ ಇದನ್ನೇನು OTT ನೋಡ್ಕೊಳ್ಬೋದು. ದೇರ್ ಇಸ್ ಅ ವೆರಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋ ಮಜಾ ನಮ್ಗೆಲ್ರಿಗೂ ಗೊತ್ತಿದೆ. ಅಲ್ಲಿ ಬರೀ ಆ ಥರ ಸಿನಿಮಾನೇ ನೋಡೋ ಅವಶ್ಯಕತೆ ಇಲ್ಲ. ಯಾರೋ ಕೂತ್ಕೊಂಡು ಕತೆ ಹೇಳ್ತಿದ್ದಾರೆ ಅಂತ ಸಿನಿಮಾಗಳ 80s 90s ಎಲ್ಲರೂ ನೋಡೋರಲ್ಲ, ಎಲ್ಲ ಥರ ಸಿನಿಮಾಗೂ ಥಿಯೇಟ್ರಿಗೆ ಹೋಗೋರು. ಇವಾಗ ಆಪ್ಷನ್ ಇದೆ, ಹೋಗ್ತಾ ಇಲ್ಲ. ಯಾಕೆ ಅಂದರೆ ಥಿಯೇಟ್ರ್ ಪೇಷನ್ಸ್ ಇಲ್ವಾ ಅಂತ. ಮನೆಯಿಂದ ಸೋಫಾಯಿಂದ ಹೋಗಿ ಪ್ಯಾಂಟು ಶರ್ಟು ಹಾಕೊಂಡು ಕಾರ್ ಹತ್ತಿ ಅಥವಾ ಬೈಕ್ ಹತ್ತಿ ಅಥವಾ ಆಟೋ ಹತ್ತಿ ಬಸ್ ಹತ್ತಿ ಹೋಗಿ ಥಿಯೇಟರ್ ಟಿಕೆಟ್ ತಗೊಂಡು ಒಂದು ಪ್ರಾಸೆಸ್ ಅದು. ಮುಂಚೆ ಆ ಪ್ರಾಸೆಸ್ಸು ಮಜಾ ಇರೋದು, ಬಿಕಾಸ್ ಮಗ ಬರೋ ಫ್ರೆಂಡ್ಸ್ ಎಲ್ಲ ಮಾಡೋದು. ಇವಾಗ ಥಿಯೇಟ್ರಿಗೆ ಹೋಗೋದು ಏನೋ ಆ ಥರ ಏನಾದ್ರು ಸ್ಕೇಲ್ ಕೊಟ್ಟಾಗಷ್ಟೇ ಅನ್ನೋ ಮೆಂಟ್ಯಾಲಿಟಿ ಇಷ್ಟರಲ್ಲೇ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಖಂಡಿತ ಆಗುತ್ತೆ. ಬಿಕಾಸ್ ಎಷ್ಟು ಅಂತ ನೀವು ಫೋನ್ನಲ್ಲಿ ಇರ್ತೀರಾ, ಅದೊಂದು ಐಸೋಲೇಟೆಡ್ ಸ್ಪೇಸು ಫೋನ್ನಲ್ಲಿರೋದು. ಸಿನಿಮಾ ಥಿಯೇಟರ್ ಕುತ್ಕೊಂಡು ನೋಡೋದು ಕಮ್ಯುನಿಟಿ. ನಾವೆಲ್ಲರೂ ಸೋಷಿಯಲ್ ಬೀಯಿಂಗ್ಸು, ನಾವು ಮನುಷ್ಯ ಸಂಘಜೀವಿ. ಯಾವುದೇ ಒಂದು ಪ್ಲೇನಾ ಅಥವಾ
ನೀವು ಸ್ಕೂಲ್ನಲ್ಲಿ ನಿಮ್ದು ಯಾವುದೋ ಒಂದು ಶೋ ನೋಡಿರ್ತೀರಾ, ಜೊತೆಲಿ ಕೂತ್ಕೊಂಡು ನೋಡಿದಾಗ ಆ ಮಜಾ ಬೇರೆ. ಅದು ನೀವು ಅದು ಒಳಗಡೆ ಆ ಕಥೆ ಒಳಗೆ ಕಳ್ದು ಹೋಗೋದಕ್ಕೆ ನಿಮಗೆ ಅದು ಕ್ರಿಯೇಟ್ ಮಾಡೋ ಆಪರ್ಚುನಿಟಿ ಬೇರೆ. ಫೋನ್ನಲ್ಲಿ ನೋಡೋದು ಸಿನಿಮಾ ಅಲ್ಲ, ಬೇಕಂದಾಗ ಪಾಸ್ ಮಾಡಿ ಹೋಗಿ ಇಟ್ ಈಸ್ ರೀಲ್ದು ಎಕ್ಸ್ಟೆನ್ಷನ್ ಥರ ಅವ್ರಿಗೆ. ಸೊ ಯಾರಿಗೆ ಇದು ಸಾಕಾಗಿದೆ ಅವ್ರು ಬರ್ತಾರೆ. ತುಂಬ ಜನಕ್ಕೆ ಸಾಕಾಗಿದೆ, ಕಾಯ್ತಾ ಇದಾರೆ ಅವ್ರು ಬರೋದಕ್ಕೆ. ಅವ್ರು ಬಂದಾಗ ಮೇನ್ ಪ್ರಾಬ್ಲಮ್ ಏನಾಗ್ತದೆ, ಒನ್ ಆಫ್ ದ ಮೇನ್ ಪ್ರಾಬ್ಲಮ್ಸ್ ಟಿಕೆಟ್ ರೇಟ್ಸು, ಪಾಪ್ಕಾರ್ನ್ ರೇಟ್ಸು, ಇದೆಲ್ಲಾನು ಮ್ಯಾಟ್ರ್ ಆಗುತ್ತೆ ಅಲ್ವಾ. ಒಂದ್ಸತಿ ನೀವು ಮನೆಯಿಂದ ಹೊರಗೆ ಬಂದಾಗ 1,500 ಖರ್ಚಾಗ್ಬಿಟ್ರೆ ಆವ್ರೇಜ್ ಅರ್ನರ್ಗೆ ಅದು ತುಂಬ ದೊಡ್ಡ ಎಕ್ಸ್ಪೆನ್ಸಸ್. ಕಾಲೇಜ್ ಟೈಮಲ್ಲಿ ನಾವೆಲ್ಲ ವಾರಕ್ಕೆ 2 ಸಿನಿಮಾ ನೋಡ್ತಾ ಇದ್ವಿ, 35 ರೂಪಾಯಿ 25 ರೂಪಾಯಿ ಟಿಕೆಟು. ಇವಾಗೆಲ್ಲ ಮಾರ್ನಿಂಗ್ ಶೋಗೆ ಬೇರೆ ಟಿಕೆಟ್ ರೇಟು, ಈವ್ನಿಂಗ್ ಶೋಗೆ ಬೇರೆ ಟಿಕೆಟ್ ರೇಟು, ಚೆನ್ನಾಗಿ ಓಡ್ತಾ ಇದ್ದಾನೆ ಟಿಕೆಟ್ ರೇಟ್ ಜಾಸ್ತಿ. ಯಾಕೆ ಹಪಾಪಿ ನೀವು ಹಾಕಿರೋ ದುಡ್ಡೆಲ್ಲ ಫಸ್ಟ್ ವೀಕೆಂಡಲ್ಲೇ ಮಾಡ್ಕೊಂಡ್ಬಿಡ್ಬೇಕು. ಸೊ ಡೈನಮಿಕ್ ಪ್ರೈಸಿಂಗ್ ಅಂತಾರೆ, ಅದು ಇಡೀ ವರ್ಲ್ಡಲ್ಲಿ ಮಾರ್ಕೆಟಿಂಗ್, ನಾಟ್ ಜಸ್ಟ್ ವಿತ್ ಸಿನಿಮಾ. ಇವಾಗ ನೀವು ಯಾವುದೋ ಹೋಟ್ಲ್ ಬುಕ್ ಮಾಡ್ತಾ ಇದ್ದೀರಾ, ನೀವು ತುಂಬ ಸತಿ ಅದನ್ನು ಕ್ಲಿಕ್ ಮಾಡಿ ಡೈನಮಿಕ್ ಪ್ರೈಸಿಂಗು ರೇಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇದೆಲ್ಲ ವಿಯರ್ಡ್ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಪ್ರಪಂಚದಲ್ಲಿ. ಅದ್ರ ಮಧ್ಯೆ ಸಿನಿಮಾ ಸಫರ್ ಮಾಡ್ತಾ ಇದೆ ಅಷ್ಟೇ, ಬಟ್ ಬರ್ತಾರೆ ಜನ ಥಿಯೇಟರ್ಗೆ. ಬಟ್ ಯಾರು ಆಕ್ಚುಲಿ ಆ ಪ್ಯಾಷನ್ ಇಟ್ಕೊಂಡು ಮಾಡ್ತಿದಾರೋ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋದು ನಂಗೆ ಅನ್ಸ್ತಾ ಇದೆ. ಯಾಕಂದ್ರೆ ಜನನು ಒಪ್ಕೋತಿದ್ದಾರೆ ಅಂತ ಈ ಚೇಂಜಸ್ ಅನ್ನ. ಅಂದ್ರೆ ಸ್ವಲ್ಪ ಜಾಸ್ತಿ ಅದು ಜಾಸ್ತಿ ಕೊಟ್ಟು ನಾನು ಹೋಗ್ತೀನಿ ಅನ್ನೋದು, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಜಾಸ್ತಿ ಕೊಟ್ಟು ಹೋಗ್ತಿದ್ದೀನಿ, ಅದು ಯಾರು ನೋಡ್ತಿದ್ದಾರೆ ಅನ್ನೋದು. ಆ್ಯಂಡ್ ನಂಗೆ ಬೇಕು ಅಂದರೆ ಅದು ಯಾವಾಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅದೇ ನಂಗೆ ಗ್ರೇಟ್, ನಾನು ಇಷ್ಟು ಕೊಟ್ಟು ಹೋಗ್ತಿದ್ದೀನಿ ಅನ್ನೋದು ಈ ಥರದ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಜನರಿಗೆ ಅಂತ ನನಗನ್ಸುತ್ತೆ. ಗ್ರೇಟ್, ಹಂಗಾರೆ ಕೊಟ್ಟು ಬನ್ನಿ ನೋಡಿ ನಮ್ಮ ಸಿನಿಮಾನು ಅಷ್ಟೇ. ಅವ್ರೇನು ಹೇಳ್ತಾರೆ, ನಾನು ಇಷ್ಟು ಕೊಡ್ತಾ ಇದ್ದೀನಿ, ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಬೇಕು. ಅವ್ರು ಆ ಥರ ಈಕ್ವೇಟ್ ಮಾಡ್ತಾ ಇದ್ದಾರೆ. ಆ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡು ಸರಿ ಈ ಸಿನಿಮಾಗೂ ನಾನು ಇಷ್ಟೇ ಕೊಟ್ಟು ಬರ್ತೀನಿ ಪರವಾಗಿಲ್ಲ ಅಂದರೆ ನಮ್ಗೆ ಒಳ್ಳೆಯದೇ. ಸೊ ಐ ಫೀಲ್ ಇಟ್ಸ್ ಪ್ರೀಮಿಯಂ ಇವಾಗ ಏನಾಗಿದೆ, ಸುಮಾರು ಕಡೆ ಹೇಳಿದ್ದೀನಿ ನಾನು, ಮುಂಚೆ ಎಲ್ಲ ಫ್ಲೈಟಲ್ಲಿ ಓಡಾಡೋದಂದರೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸು, ಸೌಕರ್ಯಷ್ಟೇ ಓಡಾಡ್ತಾರೆ ಆ ಥರ ಎಲ್ಲ ಚಿಕ್ಕ ವಯಸ್ಸು ನೀವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ. ಆಮೇಲೆ ಏರ್ ಡೆಕ್ಕನ್ ಬಂದು ಅದನ್ನು ಚೇಂಜ್ ಮಾಡ್ತು, ಕಾಮನ್ ಮನುಷ್ಯ ಕೂಡ ಹೋಗ್ಬೋದು. ಸೊ ಲಕ್ಸುರಿ ಪ್ರೈಸಿಂಗ್ ಅಂತ ಇರುತ್ತೆ ಏರ್ಲೈನ್ಸ್ಗೆ ಅವಾಗೆಲ್ಲ, ಅಂದರೆ ಬೇಸ್ ಕಾಸ್ಟ್ ಇಷ್ಟ ಆಗುತ್ತೆ, ಎಲ್ಲ ಸೇರಿ ನಮ್ಗೆ ಇಷ್ಟು ಪ್ರಾಫಿಟ್. ಆ ಪ್ರಾಫಿಟ್ಟು ದೇರ್ ವರ್ ಹಂಡ್ರೆಡ್ಸ್ ಆಫ್ ಪರ್ಸೆಂಟೇಜ್ ಬಿಕಾಸ್ ಲಕ್ಸುರಿ ಪ್ರೈಸಿಂಗ್. ದುಡ್ಡಿರೋರಷ್ಟೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ನಮ್ಗೆ ಬೇರೆಯವ್ರು ಬೇಡ ಅಂತ ಆ ಥರ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಏರ್ ಡೆಕ್ಕರ್ ಅದನ್ನು ಚೇಂಜ್ ಮಾಡಿ ಕಾಮನ್ ಮ್ಯಾನ್ ಕೂಡ ಹೋಗ್ಬೋದು. ಸೊ ಇವಾಗ ಸಿನಿಮಾ ಬಗ್ಗೆನೂ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸಿನಿಮಾ ನೋಡೋಕೆ ಬರೋರು ಅದು ಒಂದು ಲಕ್ಸುರಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸು, ತಿಂಗಳಲ್ಲಿ ಒಂದು ಮಾಡೋಣಪ್ಪ, 3 ತಿಂಗಳೊಳಗೆ ಒಂದು ಮಾಡೋಣಪ್ಪ, ಬಟ್ ಸಖತ್ತಾಗಿ ಮಾಡೋಣ. ಇಟ್ ಶುಡಂಟ್ ಬಿ ದಟ್, ಬಿಕಾಸ್ ಕಥೆ ಜೊತೆ ಇರೋ ನಮ್ಮದು ಸಂಬಂಧ ಡೇ ಟು ಡೇ ಸಂಬಂಧ, ಅದು 3 ತಿಂಗಳಿಗೆ ಒಂದ್ಸತಿ ಆಗುವಂಥ ಸಂಬಂಧ ಅಲ್ಲ. ಸೊ ನಾವೆಲ್ಲ ಹೆಂಗೆ ವಾರ ನೋಡ್ತಿದ್ವಿ, ಯು ಶುಡ್ ಎಕ್ಸ್ಪೀರಿಯನ್ಸ್ ದಟ್. OTT ನೀವು ಟಿವಿಲಿ ಕೂತ್ಕೊಂಡು ನೋಡೋಕ್ಕೂ ಥಿಯೇಟ್ರಲ್ಲಿ ನೋಡೋಕ್ಕೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ತಿಳ್ಕೊಂಡು ವಾರ ಬನ್ನಿ ಸಿನಿಮಾ ನೋಡೋ. ಬಟ್ ನನಗೆ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಇಷ್ಟ ಆಯ್ತು. ಯಾಕಂದ್ರೆ ನಾನೇನು ಯೋಚನೆ ಮಾಡ್ತಿದ್ದೆ ಅಂದ್ರೆ, ಇನ್ನು ಕನ್ನಡ ಸಿನಿಮಾ, ನಾನು ಕೆಲವು ಸಿನಿಮಾಗಳನ್ನ ನೋಡಿ ಬಂದಾದ್ಮೇಲೆ ನನ್ನ ಅನುಭವ, ಯಾಕೆ ಇಂಥ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ, ಯಾಕೆ ಇದು ಡೆಪ್ತ್ ಇಲ್ಲ, ಸುಮ್ಮನೆ ಸಿನಿಮಾ ಮಾಡ್ತಿದಾರಲ್ಲ, ಇನ್ನು ಉಳಿಯಲ್ಲ ಕನ್ನಡ ಸಿನಿಮಾ ಅಂತ ನನ್ಗನ್ಸಿತ್ತು. ಬಟ್ ನೀವು ಅದಕ್ಕೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವೇ ಕೊಟ್ರಿ, ಇನ್ನು ಬರ್ತಾರೆ ನೋಡಿ ಜನ ಅಂತ. ಸೊ ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ನೀವು? ಇಟ್ಸ್ ಅಬೌಟ್ ಟೈಮ್, ಅದು ವೆಯ್ಟಿಂಗ್ ಗೇಮ್ ಅಷ್ಟೇ. ಇಟ್ಸ್ ಅಬೌಟ್ ಟೈಮ್. ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು 3 ದಿವಸ ರಜಾ ಹಾಕ್ಬಿಟ್ಟು ಟಿವಿನೇ ನೋಡಿ 3 ದಿವಸ, 3ನೇ ದಿವಸ ಸಂಜೆ ಎಲ್ಲ ಹೊರಗೋಣಪ್ಪ ಅಲ್ವಾ. ಕೋವಿಡ್ ಬಂತು, ಸುಮಾರು ಜನನ ಕೂಡ ಹಾಕ್ತು ಕೋವಿಡ್ ಒಳಗಡೆ. ಇವಾಗ ಎಲ್ರೂ ಬೈಕ್ ಟ್ರಿಪ್ ಹೋಗೋಣ, ವೆಕೇಶನ್ ಹೋಗೋಣ, ಮಗ ಅಲ್ಲೋಗ್ಬೋಣ, ಇಲ್ಲ ಏನೋ ಕಳ್ದೋಗ್ತಾ ಇದೆ ಅನ್ನೋ ಒಂದು ಎಲ್ಲರಲ್ಲೂ ಒಂದು ಆತುರತೆ ಇದೆ. ಅದೇ ಥರನೇ ಸಿನಿಮಾ ಬಗ್ಗೆ ಆಗುತ್ತೆ. ಎಷ್ಟು ಅಂತ ನೀನು ಫೋನಲ್ಲಿ ನೋಡ್ತೀಯಾ, ಯೂಟ್ಯೂಬಲ್ಲಿ ನೋಡ್ತೀಯಾ, ರೈಟ್? ಸಿನಿಮಾನ ಅಲ್ಲಿ ನೋಡಬೇಕು, ಅದೊಂದು ಅವ್ರಿಗೆ ಬರುತ್ತೆ, ವಾಪಸ್ ಬರ್ತಾರೆ. ಇಟ್ಸ್ ಅಬೌಟ್ ಟೈಮ್. ಬಿಕಾಸ್ ನಾನು ಸುಮಾರು ಜನ ಕಾಲೇಜ್ ಹುಡುಗರ ಜೊತೆ ಮಾತಾಡ್ತೀನಿ, ನಾನು ವರ್ಕ್ಶಾಪ್ಸ್ ಮಾಡ್ತೀನಿ, ಸೊ ಸೆಮಿನಾರ್ಸ್ ಮಾಡುವಾಗ ಕಾಲೇಜ್ ಹುಡುಗರಿಗೆ ಎಲ್ರಿಗೂ ಅದು ಮ್ಯಾಮ್ ನಮಗೆಲ್ಲ ಹೋಗಬೇಕು, ಬಟ್ ವಿ ಕಾಂಟ್ ಅಫೋರ್ಡ್ ಇಟ್. ದಟ್ಸ್ ವಾಟ್ ದೇ ಆರ್ ಸೇಯಿಂಗ್. ಸೊ ನಮಗೆ ಪಾಕೆಟ್ ಮನಿ ಕೊಡ್ತಾರೆ, ಬಿಕಾಸ್ ನಮ್ಗೆ ಲಾರ್ಜ್ ಆಡಿಯನ್ಸ್, ಸಿನಿಮಾ ನೋಡೋ ಆಡಿಯನ್ಸು ಯಂಗ್ ಕಾಲೇಜ್ ಹುಡುಗರು, ರೈಟ್? ಕ್ಲಾಸ್ ಬಂಕ್ ಮಾಡಿ, ಕಾಲೇಜ್ ಬಂಕ್ ಮಾಡಿ, ಮಾರ್ನಿಂಗ್ ಶೋ, ಈವ್ನಿಂಗ್ ಶೋ, ಆಫ್ಟರ್ನೂನ್ ಶೋ ಎಲ್ಲ ನೋಡೋದು ಅವರೇ. ಸೊ ಅವ್ರಿಗೆ ಹೋಗಿ ನೋಡ್ಬೇಕಂದಾಗ ಪ್ರೈಸಿಂಗ್ ಇಸ್ ಸೊ ಎಕ್ಸ್ಪೆನ್ಸಿವ್. ಬಾರ್ಗೆ ಹೋಗಿ ಕೂತ್ಕೊಂತೀವಿ ಮ್ಯಾಮ್ ನಾವು, ರೈಟ್? ಇಲ್ಲ ಯಾವುದೋ ಕೆಫೆಲಿ ಹೋಗಿ ಕೂತ್ಕೋತೀವಿ. ಸೊ ದೇ ಆರ್ ಈಕ್ವೇಟಿಂಗ್, ಕೆಫೆಲಿ ಕೂತ್ಕೊಂಡು ಮಜಾ ಮಾಡೋ ಮಗ ಯಾತಿಗೆ ಸಿನಿಮಾ ನೋಡೋದು, ಬಿಕಾಸ್ ಅಲ್ಲಿ ಹೋದ್ರೆ ಅಷ್ಟು ಖರ್ಚಾಗುತ್ತೆ, ಅಲ್ಲಿ ಟೀ ಕುಡಿಯೋ ಕೂಡ ಆಗೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಅವರಿಗೆ ಕಡಿಮೆ ಮಾಡಿಬಿಟ್ಟು ಇನ್ವೈಟ್ ಮಾಡಿ, ಯಾತಕ್ಕೆ ತಮಿಳ್ ತೆಲುಗಲ್ಲಿ ಅಷ್ಟು ಜನ, ಅಷ್ಟು ಅವ್ರ ಸಿನಿಮಾ ನೋಡೋ ರೀತಿನೇ ಬೇರೆ. ಬಿಕಾಸ್ ಅವ್ರದ್ದು ಟಿಕೆಟ್ ಪ್ರೈಸಿಂಗ್ ಹಂಗಿದೆ. ಆ್ಯಂಡ್ ಅವರಿಗೆ ಸಿನಿಮಾ ಅವ್ರ ಕಲ್ಚರಲಿ ಒಂದು ಭಾಗ,
ಅವ್ರ ಜೀವನದ ಒಂದು ಭಾಗ. ಬಿಟ್ಕೊಡಲ್ಲ ಅವ್ರು ಏನೇ ಆದ್ರೂ ಸಿನಿಮಾನ. ಬಿಕಾಸ್ ಥಿಯೇಟ್ರಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಡಾಲ್ಬಿಯಲ್ಲಿ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ಸಿನಿಮಾ ನೋಡೋ ಮಜಾ, ಕತೆ ಹೇಗೆ ಅಂದ್ರೆ ಹಂಗೆ ಇರಬೇಕು ಅಂತ ಇಲ್ಲ. ಎಂಥ ಕತೆಗಳ್ನು ಅವ್ರು ಬಂದು ಆ ಥರ ಮಜವಾಗಿ ನೋಡ್ತಾರೆ. ಆ ಒಂದು ಪೇಟ್ರಿಯಾಟಿಸಮ್ ಬರಬೇಕು ವಾಪಸ್ ನಮ್ಮವರಲ್ಲಿ. ಬಟ್ ನಿಮ್ಮ ಹತ್ರ ನಂಗೆ ಇದಕ್ಕೆ ಡಿಫ್ರೆಂಟ್ ಆನ್ಸರ್ ಸಿಗ್ಬೋದು ಅನ್ನೋದಕ್ಕೆ ಈ ಕ್ವಶನ್. ಯಾಕಂದ್ರೆ ತುಂಬ ಜನರಿಗೆ ನಾನು ಕೇಳಿದ್ದೀನಿ, ತುಂಬ ಜನ ಹೇಳ್ತಾರೆ ನಾನು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ, ಪ್ಲೀಸ್ ನಮ್ಮ ಸಿನಿಮಾವನ್ನು ಗೆಲ್ಲಿಸಿ, ಪ್ಲೀಸ್ ನಮ್ಮ ಸಿನಿಮಾವನ್ನು ನೋಡಿ, ನಾವು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ, ಇದರಲ್ಲಿ ಇದು ಯಾವುದೂ ಇರಲಿಲ್ಲ, ಎಲ್ಲರೂ ಕಂಪೇರ್ ಮಾಡಿದರೆ. ಮತ್ತು ನಾನು ಥಿಯೇಟರ್ಗೆ ಹೋಗಿ ನೋಡಿದಾಗ ಓ ಮೈ ಗಾಡ್ ಏನು ಡಿಫ್ರೆಂಟ್ ಅಪ್ಪ ಇದು ಅಂತ ಅನ್ಸುತ್ತೆ. ಅಂದರೆ ಡಿಫ್ರೆಂಟ್ ಅಂದರೆ ನಾನು ಬಂದಿದ್ದು ಯಾಕೆ ಅನ್ನೋದೇ ನಂಗೆ ಆ ರೇಂಜಲ್ಲಿ ಕೆಲವು ಸಿನಿಮಾಗಳಾಗುತ್ತೆ. ಸೊ ಇದೇನು ಕಷ್ಟಪಟ್ಟು ಮಾಡಿದ್ದೀನಿ, ದಯವಿಟ್ಟು ನೋಡಿ, ಇದು ಇಷ್ಟು ರಿಕ್ವೆಸ್ಟ್ ಇದು ವರ್ಕ್ ಆಗುತ್ತಾ ಅಂತ. ಅದು ನಾನು ಯಾರಿಗೂ ಆಬ್ಲಿಗೇಷನ್ ಮಾಡಬಾರ್ದು, ನಾನು ಯಾರನ್ನೂ ಬೇಡ್ಕೊಳ್ಳೋದು ಇಲ್ಲ. ಬಿಕಾಸ್ ಸಿನಿಮಾ ಮಾಡೋದು ನನ್ನ ಕರ್ಮ, ನನಗೆ ಅದು ಬಿಟ್ಟು ಬೇರೆ ಗೊತ್ತಿಲ್ಲ. ನನಗೆ ಎದುರೇ ಕೂತ್ರೆ ಕಥೆನೇ ಓಡುತ್ತೆ ತಲೆಯಲ್ಲಿ, ಸಿನಿಮಾ ಮಾಡಬೇಕು ಅನ್ಸುತ್ತೆ, ನಾನು ಮಾಡ್ತೀನಿ. ನಾನು ಒಂದು ಇನ್ವಿಟೇಷನ್ ಕಳಿಸ್ತೀನಿ, ಈ ಟ್ರೇಲರು ಟೀಸರು ಎಲ್ಲ ನಾವು ಅವ್ರಿಗೆ ಕೊಡೋ ಇನ್ವಿಟೇಷನ್, ಬನ್ನಿ ಈ ಥರ ಒಂದು ಸಿನಿಮಾ ಮಾಡಿದೀನಿ ನೋಡಿ, ಅದ್ರೊಳಗೆ ಏನೋ ಕ್ಲಿಕ್ ಆಗುತ್ತೆ, ಬಂದು ನೋಡ್ತಾರೆ. ಕರೆಕ್ಟ್. ಯಾರಿಗೂ ಸಹಾಯ ಮಾಡೋ ಬೇಡ. ನಾನು ಎಲ್ಲರೂ ಕಷ್ಟಪಟ್ಟೆ ಸಿನಿಮಾ ಮಾಡೋದು, ರೈಟ್. ಫಿಸಿಕಲಿ ಕಷ್ಟ, ಫೈನಾನ್ಷಿಯಲಿ ಕಷ್ಟ, ಎಮೋಷ್ನಲಿ ಕಷ್ಟ, ಕಷ್ಟಪಟ್ಟೆ ಸಿನಿಮಾ ಆಗೋದು. ಯಾವುದು ಎಲ್ಲ ಕೆಲ್ಸಕ್ಕೂ ಕಷ್ಟಪಡಲೇಬೇಕು. ಸಿನಿಮಾ ಅದು ಡಿಫ್ರೆಂಟ್ ಥರ ಕಷ್ಟ. ಯಾರಿಗೂ ಮಾಡು ಸಿನಿಮಾ ಅಂತ ಹೇಳ್ತಾ ಇಲ್ಲ. ನೀವು ಮಾಡ್ತಾ ಇದ್ದೀರಾ, ನೀವು ಮಾಡಿ ಅವ್ರಿಗೆ ನೀವು ಮಾಡೋದ್ರೊಳಗೆ ಏನೋ ಖುಷಿ ಆಗುತ್ತೆ, ಬಂದು ನೋಡ್ತಾರೆ ಅವರು. ಥಿಯೇಟ್ರಿಗೆ ಬಂದು ನೋಡ್ಬೇಕು. ಅಫ್ಕೋರ್ಸ್ OTT ಬಂದು ಥಿಯೇಟ್ರಿಗೆ ನಡ್ಕೊಂಡು ಬಂದು ಥಿಯೇಟ್ರಲ್ಲಿ ನೋಡೋ ಅವ್ರ ಆಡಿಯನ್ಸ್ ಕಡಿಮೆ ಆಗಿದ್ದಾರೆ. ಬಟ್ ಬರ್ತಾ ಇದ್ದಾರೆ, ಬರ್ತಾ ಇಲ್ಲ ಅಂತಲ್ಲ. ಅವ್ರಿಗೆ ಇಷ್ಟ ಆದರೆ ಅವ್ರು ಹೋಗಿ ಮತ್ತವ್ರನ್ನ ಕರ್ಕೊಂಡು ಬರ್ತಾರೆ. ಸೊ ಕಡಿಮೆ ಆಗಿದ್ದಾರೆ ಹೊರತು ನಿಂತು ಹೋಗಿಲ್ಲ. ಆಗ ಕಡಿಮೆ ಯಾರು ಬರ್ತಾ ಇದ್ದಾರೆ ಅವರು ನಮ್ಮ ನಿಜವಾದ ಆಡಿಯನ್ಸ್. ಅವ್ರಿಗೆ ನಮ್ಮ ಸಿನಿಮಾ ಇಷ್ಟ ಆಯಿತು ಅಂದರೆ ಅವ್ರು ಹೋಗಿ ಕರ್ಕೊಂಡು ಬರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ದೇರ್ ಸೋ ಮೆನಿ ಥಿಂಗ್ಸ್, PR-ಇಂಗು, ಪ್ರಮೋಷನ್ಸು, ಅದು ಇದು ಎಲ್ಲ. ಅದನ್ನೆಲ್ಲ ಮೀರಿ ಕತೆ ರೀಚ್ ಆಗುತ್ತೆ ಅಂತ ನನಗೆ. ಒಂದು ಕತೆ ಪ್ರಾಮಾಣಿಕವಾಗಿ ಮಾಡಿದರೆ ಎಲ್ಲಿಂದ ನಿಮ್ಮ ಮನಸ್ಸಿನ ಎಲ್ಲಿಂದ ನೀವು ಸಿನಿಮಾ ಮಾಡಿರ್ತೀರಾ ಜನಗಳಿಗೆ ಅಲ್ಲೇ ರೀಚ್ ಆಗೋದು. ಮೈಂಡಿಂದ ಮಾಡಿದರೆ ಮೈಂಡಿಗೆ ರೀಚ್ ಆಗುತ್ತೆ, ದುಡ್ಡಿಂದ ಮಾಡಿದರೆ ದುಡ್ಡು, ಬಿಸ್ನೆಸ್ ಮೈಂಡಲ್ಲಿ ಮಾಡಿದರೆ ಬಿಸ್ನೆಸ್ ರೀಚ್ ಆಗುತ್ತೆ, ಹೃದಯದಿಂದ ಮಾಡಿದರೆ ಹೃದಯಕ್ಕೆ ರೀಚ್ ಆಗುತ್ತೆ. ನಾವು ಪ್ರಾಮಾಣಿಕತೆಯಿಂದ ಮಾಡಿದ್ದೀವಿ, ಜನಕ್ಕೆ ಅದು ಕಥೆನೇ ಕರ್ಕೊಂಡು ಹೋಗುತ್ತೆ. ನನಗೆ ನಾನು ಯಾವ ಕ್ಷಣದಲ್ಲೂ ಜನ ಬಂದು ಸಿನಿಮಾ ನೋಡೋಣ ಅಂತ ಯೋಚನೆ ಕೂಡ ಮಾಡಲ್ಲ. ನಂಗೆ ಆ ಯೋಚನೆ ಬರೋದು ಇಲ್ಲ. ಬಿಕಾಸ್ ಗಂಟು ಮೂಟೆ ಕೂಡ ನಾನು ಆ ಥರ ಏನೂ ಯೋಚನೆ ಮಾಡಿಲ್ಲ. ಬಟ್ ಬಂದರು, ನೋಡಿದ್ರು, ಖುಷಿ ಪಟ್ಟರು, ಕರ್ಕೊಂಡು ಬಂದರು. ಈಗಲೂ ಮೆಸೇಜ್ಗಳು ಬರುತ್ತೆ, ಆ ಸಿನಿಮಾ ನಮ್ಗೆ ಹಂಗಿಷ್ಟ ಹಿಂಗಿಷ್ಟ ಅಂತ. ಸೊ ಅದೇ ಮಾಡಿಸಿದ್ದು. ಈ ಸಿನಿಮಾನು ಹಾಗೇನೋ ಮಾಡಿಸುತ್ತೆ. ಅದು ನನ್ನ ಮೀರಿದ್ದು, ಎಲ್ರನ್ನ ಮೀರಿದ್ದು. ಸೊ ಕಥೆಗೂ ನಾನು ಮಾಡ್ಬೇಕಾದ್ರೆ ಅದನ್ನೇ ಹೇಳೋದು, ನಿನಗೂ ನಿನ್ನ ಆಡಿಯನ್ಸ್ಗೂ ಮಧ್ಯ ನಾನು ಬರೀ ಮೀಡಿಯಮ್. ನನ್ನ ಮೂಲಕ ನೀನು ಬರ್ತಾ ಇದೆಯಾ ಹೊರಗಡೆ. ನನ್ನ ಕೈಲಿ ಏನೇನು ಮಾಡಬೇಕು, ಇವಾಗ ಮರ ಹಚ್ಬೇಕಾದ್ರೆ ಒಂದು ಪುಷ್ ಕೊಡ್ಬೋದು ಅಷ್ಟೇ, ನಾವು ಪೂರ್ತಿ ಹಚ್ಚಕ್ಕಾಗಲ್ಲ. ಹಾಗೆ ಈ ಕಥೆನ ಕೂಡ ನಾನು ಪುಷ್ ಕೊಡಬಲ್ಲೆ, ನನ್ನ ಮೀರಿ. ಅದಕ್ಕೆ ಮೀರಿದ್ದು ಅದೇ ಹೋಗಬೇಕು. ಅದಕ್ಕೆ ರೆಕ್ಕೆ ಪುಕ್ಕ ಬರುತ್ತೆ, ಅದೇ ಹೋಗುತ್ತೆ. ನನಗೆ ಆ ನಂಬಿಕೆ ಇದೆ. ಸೊ ಆಡಿಯನ್ಸಿಗೆ ಬಿಟ್ಟಿದ್ದು, ನಾನು ಆ ಕಥೆಗೆ ಬಿಟ್ಟಿದ್ದು ನಿಜ. ಯಾಕಂದ್ರೆ ಅದು ಸ್ಟ್ರಾಂಗ್ ಇದ್ರೆ ಜನರಿಗೆ ತಲುಪುತ್ತೆ ಅನ್ನೋದು. ಆ್ಯಂಡ್ ಅವ್ರಿಗೆ ತಲುಪಬೇಕು ಅಂತಲೇ ಆ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ, ಎಕ್ಸ್ಪ್ರೆಷನಲ್ಲಿ ಆಗಿರಲಿ, ಆ ನ್ಯಾಚುರಾಲಿಟಿ ಆಗಿರಲಿ, ಇದೆಲ್ಲನೂ ನೀವು ಥಿಂಕ್ ಮಾಡಿ ಕತೆ ಬರೆದಾಗ ಜನರಿಗೆ ತಲುಪಬೇಕು. ಕಮರ್ಷಿಯಲ್ ದೃಷ್ಟಿ ಅಲ್ಲದೆ ಯೋಚನೆ ಮಾಡಿದಾಗ ಅದು ತಲುಪುತ್ತೆ. ಕಥೆ ನನಗೆ ಈ ಕಥೆ ತುಂಬಾ ಕಾಡ್ತು. ನನಗೆ ಹೆಂಗೆ ಕಾಡ್ತು ಎಲ್ರಿಗೂ ಅದು ಕಾಡುತ್ತೆ. ಆ್ಯಕ್ಚುಲಿ ಹೀರೋ ಮತ್ತು ಹೀರೋಯಿನ್ ಇಬ್ಬರ ಜೊತೆ ಮಾತಾಡಿದಾಗಲೂ ಅವ್ರು ಹೇಳೋದು, ನಮ್ಮ ಹತ್ರ ಕಥೆಯನ್ನ, ನಮ್ಮ ಹತ್ರ ನಟನೆಯನ್ನ ತೆಗ್ಸಿದ್ದಾರೆ ನಿರ್ದೇಶಕರು ಅಂತ. ಹೇಗೆ ತೆಗ್ಸಿದ್ರಿ ಅದು? ತೆಗ್ಸೋದಲ್ಲ, ಅವ್ರದ್ದೇ ತುಂಬ ಒಳ್ಳೆ ಆ್ಯಕ್ಟರ್ಸ್ ಅವರಿಬ್ರು. ನನಗೆ ಈ ಸಿನಿಮಾ ಶೂಟಿಂಗ್ ಮಾಡ್ತಾ ತುಂಬ ಈಸಿ ಅನಿಸಿದ್ದು ಅವ್ರ ಜೊತೆ ಕೆಲಸ ಮಾಡಿದ್ದು. ಬೇರೆ ಎಲ್ಲ ಕಷ್ಟ ಅನ್ನಿಸ್ತು. ಪ್ರೊಡಕ್ಷನ್ನು, ಔಟ್ಡೋರ್ಸು, ಅದೆಲ್ಲ ನಮ್ಮದೇ ಓನ್ ಪ್ರೊಡಕ್ಷನ್ನು. ಸೊ ಬೇಕಾದಷ್ಟು ಪ್ರಾಬ್ಲಮ್ಸು. ಅದ್ರ ಮಧ್ಯೆ ನಂಗೆ ರಿಲೀಫ್ ಅಂದರೆ ಇವರಿಬ್ರು ತುಂಬ ಬ್ಯೂಟಿಫುಲ್ ನಟರು ಇಬ್ರು. ತುಂಬ ಒಳ್ಳೆ ಕ್ರಾಫ್ಟ್ ಇದೆ ಅವರೊಳಗೆ. ಎಷ್ಟು ಟ್ಯಾಲೆಂಟ್ ಇದೆ ಅಂದರೆ ಕನ್ನಡ ಇಂಡಸ್ಟ್ರಿ, ಇಂಡಿಯಾ ಇಂಡಸ್ಟ್ರಿ ತುಂಬ ಅವ್ರಿಂದ ಕೆಲಸ ತೆಗಿಬೇಕು. ದೇ ಆರ್ ವೆರಿ ವೆರಿ ಗುಡ್, ವೆರಿ ಪ್ರೆಸೆಂಟ್. ನಂಗೆ ತೇಜು ಜೊತೆ ಇದು 3ನೇ ಪ್ರಾಜೆಕ್ಟು. ಬಿಕಾಸ್ ಎಷ್ಟು ಕೆಲಸ ಮಾಡ್ರೆ ಅವಳ ಜೊತೆ ಸಾಲದು ಅನ್ಸುತ್ತೆ, ಅಷ್ಟು ತುಂಬಿದೆ ಅವಳೊಳಗೆ, ಸಾಗರ ಅವಳು. ಸೊ ಈಸಿ ಕೂಡ ಅವಳ ಜೊತೆ ನನಗೆ, ಬಿಕಾಸ್ ನನಗೆ ಗೊತ್ತಿರೋದ್ರಿಂದ ಒಂದು ಫೆಮಿಲಿಯಾರಿಟಿ. ಹಂಗನ್ಬಿಟ್ಟು ಪ್ರತಿ ಕಥೆಗೂ ಅವಳನ್ನೇ ಹಾಕೊಳಕ್ಕಾಗಲ್ಲ. ಬಿಕಾಸ್ ಪಾತ್ರ ಕೇಳತ್ತೆ ಅವಳು ಆ್ಯಕ್ಟ್ ಮಾಡಬಹುದಾ ಬೇಡವಾ ಅಂತ. ಈ ಪಾತ್ರ ನನಗೆ ಬರ್ದಾಗಿಂದ ಅವಳೇ ಮೈಂಡಿಗೆ ಬರ್ತಾ ಇದ್ದು. ಆ್ಯಂಡ್ ಪ್ರಣವ್ ನನ್ನ ಕೆಂಡ ನೋಡಿದ್ಮೇಲೆ ಈ ಪಾತ್ರ ನೀವು ಮಾಡಬಹುದು ಅಂತ ಅನ್ಸಿದ್ದು. ನಮ್ದು ಸಿನಿಮಾ ಕೆಂಡಾಲಿ ಪ್ರಣವ್ ಸೆಕೆಂಡ್ ಲೀಡು. ವೆರಿ ಬ್ರಿಲಿಯಂಟ್, ವೆರಿ ಡಿಸಿಪ್ಲಿನ್ಡ್ ಇಬ್ರು. ಸೊ ತುಂಬ ಮುಖ್ಯ ಡಿಸಿಪ್ಲಿನ್ನು ಅದೆಲ್ಲ. ಆ್ಯಂಡ್ ಔಟ್ಡೋರ್ ಮಾಡ್ತಿರ್ಬೇಕಾದ್ರೆ ನೋ ಟ್ಯಾಂಟಮ್ಸ್, ವೆರಿ ಸಿಂಪಲ್
ಕೋಲಾರಲ್ಲಿ ನಾವು ರೋಡ್ ಸೈಡಲ್ಲಿ ಟೀ ಕುಡ್ಕೊಂಡು ಶೂಟಿಂಗ್ ಮಾಡಿರೋದು ಆ ಥರ ಎಲ್ರೂ. ಸೊ ಕೆಲಸ ತೆಗ್ಸೋ ಅವಶ್ಯಕತೆನೇ ಇಲ್ಲ, ಎಕ್ಸ್ಪ್ಲನೇಷನ್ ಡಿಸ್ಕಷನ್ ಅದ್ರೊಳಗಡೆನೆ ಬಂದ್ಬಿಡತ್ತೆ ಆ ಸೀನು ಜೀವಂತ ಹೊರಗಡೆ. ವೆರಿ ಬ್ಯೂಟಿಫುಲ್, ತುಂಬಾ ಮಜಾ ಬಂತು. ತುಂಬಾ ಮಜಾ ಬಂತು. ಅದು ನೀವು ಎಲ್ರು ಮಾತಾಡುವಾಗ್ಲೂ ಗೊತ್ತು, ಯಾಕಂದ್ರೆ ನೀವು ಜೀವಿಸಿದೀರಾ ಅಂತ ಈ ಶೂಟಿಂಗ್ ಟೈಮಲ್ಲಿ ಅಂತ. ಯಾಕಂದ್ರೆ ಎಲ್ರು ಅಷ್ಟೇ ಎಷ್ಟು ಖುಷಿಯಿಂದ ಮಾತಾಡ್ತೀರ ಅಂದ್ರೆ, ಓ ಶೂಟಿಂಗ್ ಆಯ್ತು, ಆಯ್ತು ಅಷ್ಟೇ, ಯಾರು ಮಾತಾಡಲ್ಲ ತುಂಬಾ ಚೆನ್ನಾಗಾಯ್ತು ಶೂಟಿಂಗ್, ತುಂಬಾ ಖುಷಿ ಆಯ್ತು, ಹಿಂಗೆ ಎಲ್ರು ಮಿಸ್ ಮಾಡ್ಕೋತಾ ಇದಾರೆ ಕೋಲಾರ್ನ ಎಲ್ರು. ಅಂದ್ರೆ ಬರೀ ಇವ್ರಿಬ್ರೇ ಅಲ್ಲ, ಎಲ್ಲಾ ಆಕ್ಟರ್ಸು, ಎಲ್ಲಾ ಟೀಮು, ನಾವೊಂದ್ 30 ಜನ ಹೋಗಿದ್ವಿ. ಎಲ್ರು ಮೆಸೇಜ್ ಹಾಕ್ತಾ ಇದಾರೆ. ಇಬ್ರು ಆಕ್ಟರ್ಸ್ ಬೇರೆ ದೇಶದಿಂದ ಬಂದಿದ್ರು ನಮ್ ಸಿನಿಮಾ ಪಾತ್ರ ಮಾಡಕ್ಕೆ. ಅವ್ರಿಗಂತೂ ಅಯ್ಯೋ ಕೋಲಾರ್ ನೆನಪಾಗ್ತದೆ ಮತ್ತೆ ಶೂಟಿಂಗ್, ಬಿಕಾಸ್ ಒಂದು ರಿದಮ್ ಬಂದ್ಬಿಡತ್ತೆ ಅಲ್ಲ. 2 ತಿಂಗಳು ಹೊರಗಿದೀವಿ, ಪಿಕ್ನಿಕ್ ತರ ಅವ್ರಿಗೆಲ್ಲ. ನನ್ ತಲೆನೋ ನನಗೆ, ಅವ್ರಿಗೆ ಪಿಕ್ನಿಕ್ ತರ. ಪ್ಯಾಕಪ್ ಆದ್ಮೇಲೆ ಎಲ್ಲೋ ಹೋಗಿ ಕುತ್ಕೋತಾರೆ, ಟೀ ಕುಡಿತಾರೆ, ಹರಟೆ ಹೊಡಿತಾರೆ. ಅಂಡ್ ಎಲ್ರಲ್ಲೂ ಒಂದು ಬ್ಯೂಟಿಫುಲ್ ಬಾಂಧವ್ಯ, ಒಂದು ಬಾಂಡ್ ಬೆಳೆದಿತ್ತು. ಸೊ ಐ ಥಿಂಕ್ ಎಲ್ಲರೂ ಮಿಸ್ ಮಾಡ್ಕೋತಾ ಇದಾರೆ ಕೋಲಾರ್ನ. ಅಂಡ್ ಒಂದ್ ದಿವಸ ಇನ್ನು ಶೂಟಿಂಗ್ ಮಿಕ್ಕಿದೆ. ಹೌದಾ? ಒಂದ್ ದಿವಸ. ಸೊ ಎಲ್ರು ಹೋಗೋಣ ಅಂತ ಇದಾರೆ. ಎಲ್ರು ಬೇಡ, ನನಗೆ ಒಬ್ಬರೇ ಬೇಕಾಗಿದೆ ಪ್ರೊಡಕ್ಷನ್, ಆಮೇಲೆ ಎಲ್ರು ಹೋಗೋಣ ಮತ್ತೆ ಅಂತ. ಬೇಡ ಎಲ್ರು ಬೇಡ ಅಂತ. ಸೊ ಹಂಗೆ. ಸೊ ಕೋಲಾರ ಎಲ್ರಿಗೂ ತುಂಬಾ ಹತ್ರ ಆಗಿದೆ ಅನ್ಸುತ್ತೆ. ನನಗ್ ಖುಷಿ, ಬಿಕಾಸ್ ಅದು ನನ್ನೂರು. ಓ, ಅದಕ್ಕೆ ನಿಮ್ಗೆ ಇನ್ನೂ ಪ್ರೌಡ್. ಯಾಕಂದ್ರೆ ನಮ್ಮ ಊರು ಅಲ್ಲಿ ಶೂಟಿಂಗ್, ಆ ಒಂದು ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿರುತ್ತಲ್ವಾ? ಅಬ್ಸಲ್ಯೂಟ್ಲಿ. ನನಗೆ ಕೋಲಾರ ಎಲ್ಲೋ ಟೈಮಲ್ಲಿ ಕಳ್ದೋಗ್ಬಿಟ್ಟಿದೆ ಅನ್ಸುತ್ತೆ. ಬಿಕಾಸ್ ಎಷ್ಟೋ ಅಲ್ಲಿ ಒಂದು ಹೋಟ್ಲ್ ಇದೆ, ಮಂಜು ಹೋಟೆಲ್ ಅಂತ. ಅದು ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಸ್ಯಾಟರ್ಡೇ ಮಾರ್ನಿಂಗ್ ಕ್ಲಾಸಿಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಅಪ್ಪ ಅಲ್ಲಿ ಇಡ್ಲಿ ಕೊಡ್ಸೋರು ನನಗೆ. ಆ ಹೋಟ್ಲ್ ಇನ್ನೂ ಇದೆ. ಸೊ ಆ ತರ ಎಲ್ಲೋ ಸಮಯದಲ್ಲಿ ಕಳ್ದೋಗ್ಬಿಟ್ಟಿದೆ, ಅದು ಮುಂದೆ ಬರೋದಿಲ್ಲ ಅನ್ಸುತ್ತೆ. ಸೊ ನನಗೆ ಅಲ್ಲಿ ನನ್ ಕೋಲಾರಮ್ಮ, ಕೋಲಾರ ದೇವತೆ, ನಂಗೆ ಆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡಾಗೆಲ್ಲ ನನ್ನ ಅಮ್ಮನ ಜೊತೆ ಕೂತ್ಕೊಂಡಂಗೆ ಅನ್ಸುತ್ತೆ. ಸೊ ನನ್ಗನ್ಸತ್ತೆ ಈ ಸಿನಿಮಾನ ಮಾಡಿಸಿದ್ದು ಕೋಲಾರಮ್ಮ. ಬಿಕಾಸ್ ಒಂದು ಯಾವ ರೋಡಲ್ಲಿ ಶೂಟ್ ಮಾಡ್ತಿದ್ರೆ ಆ ಮನೆಯವರೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾರೆ. ನನಗೊಂದು ಮನೆ ಬೇಕಿತ್ತು ಶೂಟಿಂಗ್ಗೆ, ಅವ್ರು ನಮ್ಮ ಮನೇಲಿ ಮಾಡ್ಕೊಳ್ಳಿ ಅಂತ ಅವ್ರ ಮನೆ ಶೂಟಿಂಗು. ಹಿಂಗೆ ಇಡೀ ಕೋಲಾರ ನಮ್ಮನ್ನ ಅಪ್ಕೊಂಡು ಕೆಲಸ. ಬ್ಯೂಟಿಫುಲ್. ಅದಕ್ಕೆ ಐ ಥಿಂಕ್ ಎಲ್ರಿಗೂ ಅದು ಒಳ್ಳೆ ನೆನಪು. ಅಂದ್ರೆ ಯೂನಿವರ್ಸ್ ಎಲ್ಲಾನು ಕನೆಕ್ಟ್ ಮಾಡುತ್ತೆ ಅನ್ನೋದಲ್ವಾ? ಈ ಯಾವ್ದೆಲ್ಲ ಚೆನ್ನಾಗ್ ಆಗ್ತಿದೆ ಕೆಲಸ, ಅವಾಗೆಲ್ಲ ಕನೆಕ್ಟ್ ಆಗುತ್ತೆ. ಹೌದು. ಯೂನಿವರ್ಸು ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರ ಜೊತೆ ನಿಂತ್ಕೊಳತ್ತೆ ಅವಾಗಲೂ. ಬಟ್ ನಿಮ್ಗೆ ಇಷ್ಟು ತುಂಬಾ ದೊಡ್ಡ ಸೆಲೆಬ್ರಿಟೀಸ್ಗಳ ಜೊತೆ ಕೆಲಸ ಮಾಡಿದ್ದೀರಾ, ಅಂಡ್ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಕೆಲಸ ಮಾಡಿದ್ದೀರಾ. ನಿಮ್ಗೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಅನ್ಸಿಲ್ವಿ, ಸಾಕು ನಂಗೆ ಆಗಲ್ಲ ಇದು, ಯಾಕೆ ಬೇಕು ಇದೆಲ್ಲ, ನಾನು ಸುಮ್ಮನೆ ಇರ್ತೀನಿ ಮನೇಲಿ ಅಂತ ಯಾವತ್ತಾದ್ರೂ ಅನ್ಸಿಲ್ಲ? ದಿನ ಅನ್ಸುತ್ತೆ. ದಿನ ಮಲಗುವಾಗ ಅನ್ಸುತ್ತೆ, ಬೆಳಿಗ್ಗೆ ಎದ್ಬಿಟ್ಟು ಓಕೆ ಇವತ್ತೇನ್ ಕೆಲಸ ಇದೆ ಅನ್ಸುತ್ತೆ. ಇದು ಚೆನ್ನಾಗಿದೆ. ಬಿಕಾಸ್ ನನಗೆ ತಪಸ್ಸು. ಎಲ್ರು ಹೇಳ್ತಾರೆ ಒಂದು ಯಾರಿಗೋ ಡಯಾಬಿಟಿಸ್ ಇರತ್ತೆ, BP ಶುಗರ್ ಇರತ್ತಲ್ಲ, ಹಂಗೆ ನನಗ್ ಸಿನಿಮಾ ಒಂದು ರೋಗ ತರ ಅದು ಕಾಡುತ್ತೆ. ಸಿನಿಮಾ ಒಂದು ರೋಗ ಅಂತ ಹೊಸ ಟೈಟಲ್ ಕೊಡ್ಬೋದು. ಅಂದ್ರೆ ನಂಗೆ ಗೊತ್ತಿಲ್ಲ ಯಾಕೆ, ನಾನು ಸುಮ್ಮನೆ ಕೂತ್ಕೊಂಡ್ರೆ ತಲೆಯಲ್ಲಿ ಕತೆ ಓಡುತ್ತೆ. ಸುಮ್ಮನೆ ಏನೋ ಮಾಡ್ತಾ ಕೂತಿದ್ರೆ ಏನೋ ಸಿನಿಮಾ ಬಗ್ಗೆನೇ ಓಡುತ್ತೆ. ನಂಗೆ ಗೊತ್ತಿಲ್ಲ ಅದು ಹಂಗಾಗಿದ್ದಕ್ಕೆ ನಾನು ಇನ್ಫೋಸಿಸ್ ಬಿಟ್ಟು ಸಿನಿಮಾ ಮಾಡಕ್ ಬಂದಿದ್ದು. ನೀವು ಸೈಲೆಂಟ್ ಆಗಿದ್ದಾಗ ನಿಮ್ಮ ತಲೆಯಲ್ಲಿ ಏನು ಓಡುತ್ತಲ್ಲ ಅದೇ ನೀವು ನಿಜ, ಅದು ನಿಮ್ಮ ರಿಯಲ್ ಕ್ಯಾರೆಕ್ಟರ್. ನಾನು ಸುಮ್ಮನೆ ಕೂತ್ರೆ ನಂಗೆ ಸಿನಿಮಾನೇ ಓಡುತ್ತೆ ತಲೆಯಲ್ಲಿ. ಅದು ಇದು ಆ್ಯಂಗಲ್, ಅವ್ರು ಯಾಕೆ ಹಂಗೆ ಮಾಡಿದ್ರು, ಇದು ಯಾಕೆ, ಈ ಕತೆ ಹಿಂಗೆ ಮಾಡಿದ್ರೆ ಹೆಂಗೆ, ಬರೀ ಇದೇ ಓಡ್ತಾ ಇರತ್ತೆ ನನ್ನ ತಲೆಯಲ್ಲಿ. ನೀವು ನನ್ನ ತಲೆ ಒಳಗೆ ಕೂತ್ಕೊಂಡು ನೋಡಿ. ಸೊ ನನಗೆ ಬೇರೆ ಏನು ಮಜಾ ಬರಲ್ಲ, ಅದು ಪ್ರಾಬ್ಲಮ್. ಸೊ ನಮ್ಗೆ ಏನ್ ಇಂಟ್ರೆಸ್ಟ್ ಇದೆಯೋ ಆ ಕೆಲಸ ಮಾಡಕ್ ಇನ್ನ ಹುಮ್ಮಸ್ ಬರುತ್ತೆ. ಹೌದು. ದಿನ ಬೆಳಗ್ಗೆದ್ದು ಓಕೆ ನಮ್ಮಮ್ಮ ನೆನೆ ರಾತ್ರಿ ಇವತ್ತೆಲ್ಲೂ ಹೋಗಲ್ಲ ಅಂದ್ಯಲೆ, ಇಲ್ಲಮ್ಮ ಅದೊಂದು ಚೂರಿದೆ ಮಾಡ್ಕೊಂಬ. ಕೆಲಸ ಅಂತ ಅಲ್ಲ, ಸಿನಿಮಾ ಅಷ್ಟು ಪ್ರೀತಿ ಸಿನಿಮಾ ಅಂದ್ರೆ. ಪ್ರೀತಿಗ್ ಮೀರಿದ್ದು. ಸೊ ಈಗ ಹೊಸ ಸಿನಿಮಾ ಅಂತ ನಾನು ಹೆಸರು ಕೇಳೋದಿಲ್ಲ, ಯಾಕಂದ್ರೆ ಹೀರೋಗೂ ಕೇಳ್ದೆ, ಹೀರೋಯಿನ್ಗೂ ಕೇಳ್ದೆ, ಅವರಿಬ್ರು ಮೇಡಮ್ ಹತ್ರ ಕೇಳಿ ಅಂದ್ರು, ಮೇಡಮ್ಗೂ ಕೇಳ್ದೆ, ಅವ್ರು ಹೇಳಿದ್ರು ವೆರಿ ಸೂನ್ ಅಂತ. ಸೊ ವೆರಿ ಸೂನ್ ಬಗ್ಗೆ ನಾನು ಅನ್ಕೊಂಡು ಈಗ ಅದು ಸೀಕ್ರೆಟ್ ಬಿಟ್ಕೊಡ್ತಾರೆ ಅಂತ. ಬಟ್ ವೆರಿ ಸೂನ್ ಒಂದು ಯಾವ ಕತೆ ಬರ್ತಾ ಇದೆ? ಒಂದು ಕಾಲೇಜ್ ಲವ್ ಸ್ಟೋರಿ. ಪಡ್ಡೆ ಹುಡುಗರಂತೂ ಫುಲ್ ಫಿದಾ ಆಗ್ತಾರೆ. ಖಂಡಿತ ಜೆನ್ಜಿ ಲವ್ ಸ್ಟೋರಿ. ಅಂತೂ ನಾನು ಕ್ಯೂರಿಯಸ್ ಆಗಿದ್ದೀನಿ, ಹೆಂಗೆ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಜೆನ್ಜಿ ಲವ್ ಸ್ಟೋರಿ ಬರುತ್ತೆ? ನಾನು ಒಬ್ಳೆ ಬರ್ದಿಲ್ಲ. ಅಗೇನ್ ನಾನು ಪ್ರಕೃತಿ ಅಂತ ಇನ್ನೊಂದು ರೈಟರ್, ಯಂಗ್ ಹುಡುಗಿ, 25 year old ಜೆನ್ಜಿ. ಸೊ ನಾನು ಅವಳು ಸೇರಿ ಬರೆದಂತ ಕಥೆ ಇದು. ಬಿಕಾಸ್ ನನ್ನ ಕಥೆ ನಂದೆ. ಸ್ಕ್ರಿಪ್ಟ್ ಬರೀತಾ ನನಗೆ ಯಂಗ್ ಜೆನ್ಜಿ ಈಗ ಹೆಂಗೆ ಅವರ ಹಾವ ಭಾವ, ಆಗು ಹೋಗು, ಅವರ ಯೋಚನಾ ಲಹರಿ ಎಲ್ಲ ನಂಗೆ ಬೇಕಿತ್ತು. ಬಟ್ ಎಮೋಷನ್ಸ್ ನನಗೆ ಗೊತ್ತಿದೆ, ಬಟ್ ಈಗಿನ ಸ್ಲ್ಯಾಂಗ್ಸು ಅದೆಲ್ಲ ನಂಗೆ ಬೇಕಿತ್ತು. ಸೊ ಇಬ್ರು ಸೇರಿ ಬರೆದದ್ದು. ಅವಳ ಕಡೆಯಿಂದ ನಂಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಸಿಕ್ಕಿದೆ.
ಇನ್ನೊಂದು ಈ ಕತೆ ನಡೆದು ಕೋಲಾರ್ ಅಂದ್ರೆ ಸ್ಮಾಲ್ ಟೌನ್ ನಲ್ಲಿ ಅಲ್ವಾ. ಸ್ಮಾಲ್ ಟೌನ್ಗೂ ಸಿಟಿ ಲೈಫ್ಗೂ ತುಂಬಾ ವ್ಯತ್ಯಾಸ ಇದೆ. ಸೊ ನಾನು ಅದನ್ನ ಹುಡುಕಿದ್ದೀನಿ ನನ್ನ ಕಥೆ ಮೂಲಕ. ಬಿಕಾಸ್ ಸಿಟಿಯಲ್ಲಿ ಬಂದ ತಕ್ಷಣ ಸಡನ್ ಆಗಿ ಒಂದು ವಾಪಸ್ ಅಪ್ಪ ಅಮ್ಮ ಇರಲ್ಲ ಮನೇಲಿ ವಾಪಸ್ ಹೋದಾಗ ಅಲ್ಲ. ಸಿಟಿಲಿ ಸುಮಾರು ಜನ ಮೈಗ್ರೇಟ್ ಆಗಿರೋರು. ಸೊ ನಿಮಗೆ ಮೈಂಡ್ ಫ್ರೀಡಮೇ ಬೇರೆ ಥರ, ನೀವು ಲವ್ ಮಾಡೋದೇ ಬೇರೆ ಥರ. ಹೌದು, ವಾಪಸ್ ಅಪ್ಪ ಅಮ್ಮ ಮನೆಗೆ ಹೋಗ್ಬೇಕು ಅಂದಾಗ ನೀವು ಲವ್ ಮಾಡೋ ಅಂದ್ರೆ ಕದ್ದು ಮುಚ್ಚಿ ಸಿಗೋದು ಅದೆಲ್ಲ ಇನ್ನೂ ಇದೆ ಸ್ಮಾಲ್ ಟೌನ್ ನಲ್ಲಿ. ನಂಗೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತು. ಓಕೆ, ಅಂದ್ರೆ ನೀವ್ ಹೇಳ್ತೀರಾ ಹಳ್ಳಿಗಳ ಜೆನ್ಸಿ ಬೇರೆ ತರ, ನಮ್ ಸಿಟಿ ಜೆನ್ಸಿಗಳು ಬೇರೆ ತರ ಅಂತನಾ? ಹೌದು, ಡೆಫಿನೆಟ್ಲಿ. ಅವ್ರು ಮೋರ್ ಕನ್ಫ್ಯೂಸ್ಡ್ ಅವರು, ಐ ಫೀಲ್. ಸ್ಮಾಲ್ ಟೌನ್ನಲ್ಲಿ ಸಡನ್ ಆಗಿ ಅವ್ರಿಗೆ ಎಲ್ಲ ಪ್ರಪಂಚದ ಬಗ್ಗೆ ಗೊತ್ತಾಗ್ತದೆ. ಮುಂಚೆ ನಿಮ್ ಹಳ್ಳಿದಷ್ಟೇ ವಿಚಾರ ಗೊತ್ತಿತ್ತು. ಹೌದು, ನಿಮ್ ಊರ್ದು, ನಿಮ್ ಬೆಳ್ತಂಗಡಿ, ವೇಣೂರು, ಮುಡುಬಿದ್ರೆ ಇಷ್ಟೇ ಗೊತ್ತಿತ್ತು ನಿಮ್ಗೆ. ಇವಾಗ ನಿಮಗೆ ಅಮೆರಿಕಾಲಿ ಏನಾಗ್ತದೆ ಗೊತ್ತು, ಅವ್ರ ಜೀವನ ಹೆಂಗಿದೆ ಗೊತ್ತು. ಸೊ ಸಡನ್ ಕನ್ಫ್ಯೂಷನ್, ನಾವ್ ಯಾಕೆ ಹಿಂಗೆ, ಅವ್ರು ಯಾಕೆ ಹಿಂಗಿರ್ತಾರೆ, ಅವ್ರು ಹಿಂಗೆಲ್ಲ ಮಾಡ್ತಾರೆ, ಇವ್ಗೆ ಯೋಚನೆ ಮಾಡ್ತಾರೆ, ನಾನು ಯಾಕೆ, ಸಿಕ್ಕಾಬಡೆ ಕನ್ಫ್ಯೂಸ್ಡ್. ಜೆನ್ಸಿ ಈಗ ವೆರಿ ಕನ್ಫ್ಯೂಸ್ಡ್ ಅಂಡ್ ಕಾನ್ಫಿಡೆಂಟ್ ಆಲ್ಸೋ, ರೈಟ್? ಕಾನ್ಫಿಡೆಂಟ್ ಒಂದ್ ಸ್ವಲ್ಪ ನಮ್ಗೆಲ್ಲ ಬಿಕಾಸ್ ಇನ್ಫಾರ್ಮೇಶನ್ ಇದೆ ನಿಮ್ಮ ಹತ್ರ. ಇನ್ಫಾರ್ಮೇಶನ್ ಇಸ್ ಎವ್ರಿಥಿಂಗ್ ದೇ ಸೇ, ರೈಟ್? ನಿಮ್ಮ ಹತ್ರ ಕೈಯಲ್ಲೇ ಇನ್ಫಾರ್ಮೇಶನ್ ಇದೆ. ಸೊ ಕಾನ್ಫಿಡೆಂಟ್ ಫಾರ್ ಶೋರ್. ಬಟ್ ಒಳಗಡೆ ಎಲ್ರ ಹುಡುಕಾಟನೂ ಸೇಮ್, ಐ ಫೀಲ್. ಈಗ ಆಗ 70s 80s ಕಂಪ್ಯಾನಿಯನ್ಶಿಪ್, ಕರೆಕ್ಟ್. ಸೊ ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡಿ. ಸೊ ಈಗ ಜೆನ್ಸಿ ಲವ್ ಸ್ಟೋರಿ ಅನ್ನೋದು ಮಾತ್ರ ಕ್ಲೂ. ಆಮೇಲೆ ವೆರಿ ಸೂನ್ ಅಂದ್ರೆ ಇನ್ 1 month ವೇಟ್ ಮಾಡ್ಬೋದಾ? ಸಮೀಕ್ಷಾ ಹೆಂಗಾದ್ರೂ ಅವಾಗಿಂದ ಪ್ರಯತ್ನ ನಂದು. ಯಾವಾಗ ಏನ್ ಹೆಸರು, ಯಾವಾಗ ರಿಲೀಸ್ ಅಂತ ಒಂದು ಮೈಂಡಲ್ಲಿ ಒಂದು ಡೇಟ್ ಇಟ್ಕೊಂಡೆ ಕೆಲಸ ಮಾಡಕ್ ಸಾಧ್ಯ ಅಲ್ವಾ. ಸೊ ಒಂದು ಮೈಂಡಲ್ಲಿ ಇದೆ ಡೇಟು. ಬಟ್ ನಾನು ಓಪನ್ ಅಪ್ ಪಬ್ಲಿಕ್ ಅಲ್ಲಿ ಕಮಿಟ್ ಆಗೋದು ಬೇಡ ಅಂತ ಅಷ್ಟೇ. ಆಮೇಲೆ ಬಿಕಾಸ್ ಕಮಿಟ್ ಆದ್ಮೇಲೆ ಮಾಡ್ಲೇಬೇಕು. ಅಕಸ್ಮಾತ್ ಏನೋ ವಿಚಾರ ಆಗ್ಲಿಲ್ಲ ಅಂದ್ರೆ ನನಗೆ ಬೇಜಾರಾಗತ್ತೆ, ಯಾಕೆ ಸುಮ್ಮನೆ ಅಂತ. ಎಸ್, ಚೆನ್ನಾಗಾಗ್ಲಿ. ನೀವು ಈ ಮೈಂಡಲ್ಲಿ ಯಾವ ಡೇಟ್ ಅನ್ಕೊಂಡಿದ್ದೀರಲ್ಲ ಆ ಡೇಟ್ಗೆ ರಿಲೀಸ್ ಆಗಲಿ. ಆ್ಯಂಡ್ ನಾವಂತೂ ವೆಯ್ಟ್ ಮಾಡ್ತಿರ್ತೀವಿ. ಯಾಕಂದರೆ ರೂಪಾ ರಾವ್ ಅವರ ಯೋಚನೆಯಲ್ಲಿ ಜೆನ್ಸಿಗಳು ಹೇಗೆ ಲವ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಬಟ್ ಸ್ಟಿಲ್ ಥಿಯೇಟರಲ್ಲಿ ನೋಡೋಕೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ? ಐ ಡೋಂಟ್ ಥಿಂಕ್ ಕನ್ನಡದಲ್ಲಿ ಜೆನ್ಸಿ ಲವ್ ಸ್ಟೋರಿ ಯಾವಾಗ ಬಂದಿದ್ದು. ಸೊ ನೋಡಿ, ಇವಾಗ ಒಂದು ಹೊಸ ವಿಷಯ ನಾವು ರಿವೀಲ್ ಮಾಡಿದ್ವಿ. ಈಗ ಫಸ್ಟ್ ಜೆನ್ಸಿ ಲವ್ ಸ್ಟೋರಿ ನೀವು ನೋಡೋದಕ್ಕೆ ಥಿಯೇಟರ್ ಬರಲೇಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಕ್ಯೂರಿಯಸ್ ಇರ್ತಾರೆ. ಯಾಕಂದ್ರೆ ಇವಾಗ ಹುಟ್ಕೊಂಡಿರೋದು ಅದು, ಜೆನ್ಸಿಸ್ಗಳು ಈಗ ಹುಟ್ಕೊಂಡಿರೋದು. ಸೊ ಅವ್ರ ಲವ್ ಸ್ಟೋರಿ ಹೆಂಗಿರುತ್ತೆ ಎಲ್ರಿಗೂ ನೋಡೋ ಕ್ಯೂರಿಯಾಸಿಟಿ ಕೂಡ. 20s, ಈಗ 20s 25 ಯಂಗ್ ಕಾಲೇಜ್, ಮಜಾ ಇದೆ. ಎಸ್, ನಮಗೂ ಕೂಡ ಮಜದಲ್ಲಿ ಕಾಯ್ತಾ ಇರ್ತೀವಿ. ಎಸ್, ನೀವು ಏನು ಹೇಳ್ತೀರಿ ಈಗ ನಿಮ್ಮದೊಂದು ಆಡಿಯನ್ಸ್ಗೆ? ಇದುವರೆಗೂ ನನ್ನ ಕಾಪಾಡಿರೋದೇ ಅವರು, ಪ್ರೀತಿ ಕೊಟ್ಟು, ವಿಶ್ವಾಸ ಕೊಟ್ಟು, ಸಪೋರ್ಟ್ ಕೊಟ್ಟು, ಬೆನ್ನೆಲುಬಾಗಿ ನಿಂತ್ಕೊಂಡು. ಸೊ ನಿಮ್ಮ ಆಶೀರ್ವಾದ ನಾನು ಯಾವತ್ತೂ ಟೇಕನ್ ಫಾರ್ ಗ್ರಾಂಟೆಡ್ ಆಗೋದಿಲ್ಲ. ನನಗದೊಂದು ಜವಾಬ್ದಾರಿ, ನೀವು ಕೊಟ್ಟಿರೋ ಪ್ರೀತಿ ನಾನು ಜವಾಬ್ದಾರಿ. ಸೊ ನಾನು ಆ ಜವಾಬ್ದಾರಿಗೆ ನನ್ನ ಕಡೆಯಿಂದ ಎಷ್ಟು 100% 200% ಹಾಕೋಕ್ಕಾಗತ್ತೆ ಹಾಕಿ ನನ್ಗೆ ಎಷ್ಟು ಬೆಸ್ಟ್ ಸಿನಿಮಾ ಮಾಡೋಕ್ಕಾಗುತ್ತೋ ನಾನು ಮಾಡಿದ್ದೀನಿ. ಐ ಡೋಂಟ್ ಥಿಂಕ್ ನೀವು ಡಿಸಪಾಯಿಂಟ್ ಆಗ್ತೀರಾ ಅಂತ. ಸೊ ಬನ್ನಿ. ಗಂಡು ಮುಟ್ಟೆ ಟೈಮಲ್ಲಿ ಸಿನಿಮಾ ನಾನು ಥಿಯೇಟರ್ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾ ಇದ್ರಿ. ಬನ್ನಿ, ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಿ, ನೋಡಿ. ನಾವು ಇರ್ತೀವಿ, ಜೊತೆಲಿ ನೋಡೋಣ. ವಿಲ್ ಸಿ ಹೌ ಇಟ್ ಗೋಸ್. ಎಸ್, ಮಿಸ್ ಮಾಡ್ಕೋಬೇಡಿ. ಊರಲ್ಲಿದ್ರೆ ನಿಮ್ಮ ಹತ್ರ ಥಿಯೇಟರ್ಗೆ ಗಂಟು ಮುಟ್ಟೆ ಕಟ್ಕೊಂಡೇ ಬಂದ್ಬಿಡಿ. ಗಂಟು ಮುಟ್ಟೆ ಆಯ್ತು, ಇವಾಗ ಬೇರೆ ಸಿನಿಮಾ ಅಲ್ಲ, ಕಟ್ಕೊಂಡು ಬಂದ್ಬಿಡಿ ಅಂತ, ಆಮೇಲೆ ಬೇರೆ ಸಿನಿಮಾ ನೋಡಿ. ಸೊ ಹಿಂಗೆ ಲಾಜಿಕ್ ಆಗಿ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದೆ. ಆಕ್ಚುಲಿ ಅದು ನೀವು ಫ್ಲಾಪ್ ಮಾಡಿಬಿಟ್ರಿ. ಬಟ್ ಇಟ್ಸ್ ಓಕೆ. ಬಟ್ ನಂಗೆ ಒಂದು ಕ್ಯೂರಿಯಾಸಿಟಿ ಇದೆ, ಮೆಹಂದಿ ಯಾಕೆ ಹಾಕಿದ್ರಿ? ಯಾಕೆ ಹೀಟ್ ಆಗತ್ತೆ ಅಂತಮ್ಮ, ತುಂಬಾ ಬಾಡಿ ಹೀಟ್ ಅಂತ ಹಾಕ್ತೀನಿ ಅಷ್ಟೇ, ನಾನು ಏನಿಲ್ಲ. ಅಂಡ್ ನಂಗೆ ಅದ್ರ ಸ್ಮೆಲ್ ತುಂಬಾ ಇಷ್ಟ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಎಸ್, ನಾನು ಕೂಡ ತುಂಬ ವೆಯ್ಟ್ ಮಾಡ್ತಿದ್ದೀನಿ ಜೆನ್ಸಿಸ್ ಲವ್ ಸ್ಟೋರಿನ ಥಿಯೇಟರಲ್ಲೇ ಹೋಗಿ ನೋಡೋದಕ್ಕೆ. ನೀವು ಕೂಡ ವೆಯ್ಟ್ ಮಾಡ್ತಿದ್ದೀರಾ ಅಂತ ನನಗೂ ಕೂಡ ಅನಿಸ್ತಾ ಇದೆ. ಸೊ ನಿಮಗೆ ನಮ್ಮ ಈ ಚಿಟ್ ಚಾಟ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.